ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಹಲವು ವರ್ಷಗಳಿಂದ ಚೀನಾ ಮತ್ತು ರಷ್ಯಾವನ್ನ ಆಳ್ತಿರೋ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ವ್ಲಾಡಿಮಿರ್ ಪುಟಿನ್ ಚೀನಾದಲ್ಲಿ ನಡೆದ ಮಿಲಿಟರಿ ಪರೇಡ್ನಲ್ಲಿ ಮಾತನಾಡಿದ ಆಡಿಯೋ ಈಗ ಭಾರಿ ವೈರಲ್ ಆಗ್ತಿದೆ. ಈ ಪರೇಡ್ ಸೈಡ್ಲೈನ್ಸ್ನಲ್ಲಿ ಈ ಇಬ್ಬರು ನಾಯಕರು 150 ವರ್ಷಗಳ ಕಾಲ ಬದುಕೋದು ಹೇಗೆ, ಮನುಷ್ಯರು ಅಮರರಾಗೋದು ಹೇಗೆ ಅಂತೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಇದು ಸೀಕ್ರೆಟ್ ಟಾಕ್ ಆಗಿದ್ದು, ಅಪ್ಪಿತಪ್ಪಿ ಮೈಕ್ ಆನ್ ಇದ್ದ ಕಾರಣ ಇವರ ಪಿಸುಪಿಸು ಬಯಲಾಗಿದೆ. ಇದರಲ್ಲಿ ಜಿನ್ಪಿಂಗ್ರ ಟ್ರಾನ್ಸ್ಲೇಟರ್ ರಷ್ಯಾ ಭಾಷೆಯಲ್ಲಿ ಹಿಂದೆಲ್ಲ 70 ವರ್ಷದ ನಂತರ ಮನುಷ್ಯರು ಬದುಕ್ತಿದ್ದಾರೆ ಅಂದ್ರೆ ಅದು ಬಹಳ ಅಪರೂಪ, ಆದ್ರೀಗ ಹಾಗಲ್ಲ. 70ರ ನಂತರನೂ ಅವರನ್ನ ಮಕ್ಕಳು ಅಂತ ಪರಿಗಣಿಸ್ತಾರೆ ಅಂತ ಹೇಳಿರೋದು ಕೇಳಿಸಿದೆ. ಇದಕ್ಕೆ ಪುಟಿನ್ರ ಟ್ರಾನ್ಸ್ಲೇಟರ್ ಚೀನಿ ಭಾಷೆಯಲ್ಲಿ ಬಯೋಟೆಕ್ನಾಲಜಿ ಅಭಿವೃದ್ಧಿ ಆಗ್ತಾನೆ ಇದೆ, ಮಾನವ ಅಂಗಗಳನ್ನ ನಿರಂತರವಾಗಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಇದರಿಂದ ಮನುಷ್ಯರು ಹೆಚ್ಚು ಕಾಲ ಯಂಗ್ ಆಗಿ ಬದುಕಬಹುದು, ಅಷ್ಟೇ ಯಾಕೆ ಅಮರತ್ವವನ್ನು ಸಾಧಿಸಬಹುದು ಅಂತ ಹೇಳಿದ್ದಾರೆ. ನಂತರ ಜಿನ್ಪಿಂಗ್ ಟ್ರಾನ್ಸ್ಲೇಟರ್ ಈಗಿನ ಶತಮಾನದಲ್ಲಿ ಸುಮಾರು 150 ವರ್ಷಗಳ ಕಾಲನೂ ಬದುಕೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಅಂದಿದ್ದಾರೆ. ಸೊ 10 ವರ್ಷಗಳಿಂದ ತಮ್ಮ ದೇಶವನ್ನ ನಿರಂತರವಾಗಿ ಆಳ್ತಾ ವಯೋವೃದ್ಧರಾಗ್ತಿರೋ ಈ ನಾಯಕರಿಗೆ ಈಗ ಸಾವಿನ ಭೀತಿ ಜಾಸ್ತಿ ಕಾಡ್ತಿದೆ. ತಮ್ಮ ದೇಶಗಳಿಗೆ ಇನ್ನೂ ಹಲವು ವರ್ಷಗಳ ಕಾಲ ತಾವೇ ನಾಯಕರಾಗಿ ಆಡಳಿತ ನಡೆಸಬೇಕು ಅನ್ನೋ ಹಂಬಲದ ಜೊತೆ ಅಮರತ್ವ ಪಡೆಯೋ ಕನಸೂ ಇದೆ ಅಂತೇಳಿ ಚರ್ಚೆಯಾಗಿದೆ. ಭಾರತದ ಮೇಲೆ ಬೇಕಾಬಿಟ್ಟಿ ಟ್ಯಾರಿಫ್ ಹೇರಿ ಪ್ರತಿದಿನ ಭಾರತದ ಮೇಲೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿರೋ ಅಮೆರಿಕಕ್ಕೆ ರಷ್ಯಾಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಾರ್ನಿಂಗ್ ನೀಡಿದ್ದಾರೆ. ನೀವು ಭಾರತ ಮತ್ತು ಚೀನಾದಂಥ ದೊಡ್ಡ ದೇಶಗಳೊಂದಿಗೆ ಹೀಗೆ ನಡೆದುಕೊಳ್ಬಾರ್ದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಚೀನಾದಲ್ಲಿ ನಡೆದ ಎಸ್ಸಿಒ ಶೃಂಗಸಭೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಪುಟಿನ್, ಅಮೆರಿಕ ಟ್ಯಾರಿಫ್ ಮೂಲಕ ಭಾರತ ಮತ್ತು ಚೀನಾದ ನಾಯಕತ್ವನ ದುರ್ಬಲಗೊಳಿಸೋಕೆ ನೋಡ್ತಿದೆ. ಟ್ಯಾರಿಫ್ ಸ್ಯಾಂಕ್ಷನ್ಸ್ ಮೂಲಕ ಭಾರತ ಮತ್ತು ಚೀನಾ ಮೇಲೆ ಒತ್ತಡ ಹಾಕೋದು ಒಳ್ಳೇದಲ್ಲ. ಯಾಕಂದ್ರೆ ಅವೆರಡು ಸಣ್ಣ ಪುಟ್ಟ ದೇಶಗಳಲ್ಲ. ಭಾರತ 150 ಕೋಟಿ ಜನಸಂಖ್ಯೆ ಇರೋ ದೇಶ, ಚೀನಾ ಅತ್ಯಂತ ಶಕ್ತಿಶಾಲಿ ಆರ್ಥಿಕತೆ ಹೊಂದಿರೋ ದೇಶ. ಇವೆರಡೂ ದೇಶಗಳು ತಮ್ಮದೇ ಸ್ವಂತ ರಾಜಕೀಯ ವ್ಯವಸ್ಥೆ, ಕಾನೂನು ಹೊಂದಿವೆ. ಇವರಿಗೆ ಶಿಕ್ಷೆ ಕೊಡ್ತೀವಿ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳೋ ಮೊದಲು ಸ್ವಲ್ಪ ಥಿಂಕ್ ಮಾಡಬೇಕು. ಇಂಥ ದೊಡ್ಡ ದೇಶಗಳ ನಾಯಕತ್ವ ಹೇಗೆ ರಿಯಾಕ್ಟ್ ಮಾಡುತ್ತವೆ ಅಂತಲೂ ಯೋಚನೆ ಮಾಡಬೇಕು. ಇತಿಹಾಸದಲ್ಲಿ ಎರಡೂ ದೇಶಗಳು ವಸಾಹತುಶಾಹಿಯನ್ನ ಎದುರಿಸಿದ್ವು, ಬಹಳ ಟಫ್ ಹಿಸ್ಟ್ರಿ ಹೊಂದಿವೆ. ಹೀಗಿರುವಾಗ ವಿದೇಶಿ ಶಕ್ತಿಗಳು ಒತ್ತಡ ಹೇರಿದ್ರೆ ಅಲ್ಲಿನ ನಾಯಕತ್ವ ಸುಮ್ನೆ ಇರಲ್ಲ, ತಾವು ವೀಕ್ ಅಂತ ತೋರ್ಸಲ್ಲ. ಹಾಗೇನಾದ್ರೂ ಆದ್ರೆ ಅವರ ರಾಜಕೀಯ ಭವಿಷ್ಯ ಮುಗ್ದು ಹೋಗುತ್ತೆ. ಹೀಗಾಗಿ ಇವೆರಡೂ ದೇಶಗಳ ನಾಯಕರು ತುಂಬಾ ಟಫ್ ಇರ್ತಾರೆ, ವಿದೇಶಿ ಒತ್ತಡಕ್ಕೆ ಮಣಿಯಲ್ಲ ಅಂದಿದ್ದಾರೆ. ಜೊತೆಗೆ ಟ್ರಂಪ್ ಟ್ಯಾರಿಫ್ಗೆ ತಿರುಗೇಟು ಕೊಟ್ಟ ಪುಟಿನ್, ವಸಾಹತುಶಾಹಿ ಯುಗ ಮುಗ್ದು ಹೋಗಿದೆ, ಸೊ ಆ ಮೈಂಡ್ ಸೆಟ್ ಬಿಡಬೇಕು, ಪಾರ್ಟ್ನರ್ಸ್ ಜೊತೆ ಮಾತನಾಡುವಾಗ ಆ ಹಿಂದಿನ ಮನಸ್ಥಿತಿ ಬಿಟ್ಟು ಮಾತನಾಡಬೇಕು ಅಂತ ತಿವಿದಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆ ಅಂತ ಅಮೆರಿಕ ಪದೇ ಪದೇ ಭಾರತದ ಮೇಲೆ ಗಂಭೀರ ಆರೋಪ ಮಾಡ್ತಿರೋ ಹೊತ್ತಲ್ಲೇ ಪುಟಿನ್ ಕಡೆಯಿಂದ ಈ ಎಚ್ಚರಿಕೆ ಬಂದಿದೆ. ಇನ್ನು ಚೀನಾದಲ್ಲಿ ನಡೆದ ಎಸ್ಸಿಒ ಮೀಟಿಂಗ್ ನಂತರ ಪುಟಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಒಟ್ಟಿಗೆ ಒಂದೇ ಕಾರ್ನಲ್ಲಿ ಅಕ್ಕಪಕ್ಕ ಕೂತು ಮಾತನಾಡಿಕೊಂಡು ಸುಮಾರು 45 ನಿಮಿಷಗಳ ಕಾಲ ಪ್ರಯಾಣ ಮಾಡಿದ್ರು. ಈ ಕುರಿತು ಪುಟಿನ್ ರಿಯಾಕ್ಟ್ ಮಾಡಿದ್ದಾರೆ. ಅಂಥದ್ದೇನು ಸೀಕ್ರೆಟ್ ವಿಚಾರದ ಬಗ್ಗೆ ನಾವು ಮಾತನಾಡಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನನ್ನ ನಡುವೆ ಯುಕ್ರೇನ್ ಯುದ್ಧ ನಿಲ್ಲಿಸೋ ಕುರಿತು ಇತ್ತೀಚೆಗಷ್ಟೇ ಅಲಸ್ಕಾದಲ್ಲಿ ನಡೆದ ಮೀಟಿಂಗ್ ಬಗ್ಗೆ ಪ್ರಧಾನಿ ಮೋದಿಗೆ ತಿಳಿಸಿದೆ ಅಂತ ಹೇಳಿದ್ದಾರೆ. ಯುಕ್ರೇನ್ ಯುದ್ಧ ನಿಲ್ಲಿಸಿ ಶಾಂತಿ ಸ್ಥಾಪನೆಗೆ ನಾನಾ ಪ್ರಯತ್ನ ನಡೀತಿರೋ ಹೊತ್ತಲ್ಲಿ ರಷ್ಯಾಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಾತುಕತೆ ಮೂಲಕ ಯುದ್ಧ ಎಂಡ್ ಮಾಡಿ, ಇಲ್ಲ ಅಂದ್ರೆ ನಾನೇ ಎಂಡ್ ಮಾಡ್ತೀನಿ ಅಂತ ಯುಕ್ರೇನ್ಗೆ ಧಮಕಿ ಹಾಕಿದ್ದಾರೆ. ಯುಕ್ರೇನ್ ಕಾಮನ್ ಸೆನ್ಸ್ ಬಳಸಿ ಈಗ ಕಂಡುಕೊಂಡಿರೋ ಪರಿಹಾರಕ್ಕೆ ಒಪ್ಕೊಂಡ್ರೆ ಮಾತುಕತೆ ಮೂಲಕ ಈ ಯುದ್ಧ ನಿಲ್ಲೋ ಸಾಧ್ಯತೆ ಇದೆ ಅಂತ ನನಗೆ ಅನ್ಸುತ್ತೆ. ಅತ್ತ ಅಮೆರಿಕದ ಟ್ರಂಪ್ ಆಡಳಿತ ಕೇವಲ ಬಾಯ್ಮಾತಿಗೆ ಯುದ್ಧ ನಿಲ್ಸೋಕೆ ಮುಂದಾಗಿಲ್ಲ. ಅವರು ಯುದ್ಧ ನಿಲ್ಸೋಕೆ ಬಹಳ ಸಿನ್ಸಿಯರ್ ಆಗಿ ಆಸಕ್ತಿ ತೋರಿಸ್ತಿರೋದು ನಮಗೆ ಕಾಣಿಸ್ತಿದೆ. ಸದ್ಯ ಸುರಂಗದ ಕೊನೆಯಲ್ಲಿ ಬೆಳಕು ಕಾಣಿಸ್ತಿದೆ, ನೋಡೋಣ ಈ ಪರಿಸ್ಥಿತಿ ಹೇಗೆ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ. ಇವೆಲ್ಲಾದ್ರೂ ನಡೀಲಿಲ್ಲ ಅಂದ್ರೆ ಸಂಪೂರ್ಣ ಸೇನಾ ಶಕ್ತಿ ಬಳಸಿ ನಾನೇ ಈ ಯುದ್ಧವನ್ನ ಕೊನೆಗೊಳಿಸೋಕೆ ರೆಡಿ ಇದ್ದೀನಿ. ಲಾಸ್ಟ್ ಇದೊಂದೇ ಹಾದಿ ಉಳಿದಿರೋದು ಅಂತ ಹೇಳಿದ್ದಾರೆ. ಚೀನಾದಲ್ಲಿ ನಿಂತು ಪುಟಿನ್ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಈ ಹೇಳಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರನ್ನ ರಷ್ಯಾದಲ್ಲಿ ಮೀಟ್ ಮಾಡೋಕೆ ನಾನು ರೆಡಿ ಇದ್ದೇನೆ, ಆದ್ರೆ ಮಾತುಕತೆಗೆ ಮುನ್ನ ಎಲ್ಲವೂ ಚೆನ್ನಾಗಿ ಪ್ರಿಪೇರ್ ಆಗಿರ್ಬೇಕು, ಮಾತುಕತೆಯಾದ ನಂತರ ಚೆನ್ನಾಗಿರೋ ರಿಸಲ್ಟ್ ಕೂಡ ಬರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಎಲ್ಲಾ ಕಂಡೀಷನ್ಗಳಿಗೆ ಮೊದಲೇ ಯುಕ್ರೇನ್ ಒಪ್ಕೊಳ್ಬೇಕು, ಆಮೇಲೆ ನಾನು ಮಾತುಕತೆಗೆ ಸಿದ್ಧ ಅನ್ನೋ ಅರ್ಥದಲ್ಲಿ ಪುಟಿನ್ ಮಾತನಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಟ್ರಂಪ್ ರಷ್ಯಾಗೆ ಮತ್ತೆ ಸ್ಯಾಂಕ್ಷನ್ ಬೆದರಿಕೆ ಹಾಕಿದ್ದಾರೆ. ರಷ್ಯಾ ಯುಕ್ರೇನ್ನಲ್ಲಿ ಯುದ್ಧ ನಿಲ್ಸೋಕೆ ಎಲ್ಲಾದ್ರೂ ಫೇಲ್ ಆದ್ರೆ ಮತ್ತೆ ರಷ್ಯಾದ ಮೇಲೆ ಹೊಸ ಸ್ಯಾಂಕ್ಷನ್ ಹೇರ್ತೀನಿ, ಮುಂದೆ ಏನಾಗುತ್ತೋ ಅಂತ ನೀವೇ ನೋಡ್ತೀರಿ ಅಂತ ಮಾಧ್ಯಮದವರ ಪ್ರಶ್ನೆಗೆ ಟ್ರಂಪ್ ಉತ್ತರಿಸಿದ್ದಾರೆ.
ಇತ್ತ ಟ್ರಂಪ್ ರಷ್ಯಾ ಯುಕ್ರೇನ್ ಶಾಂತಿ ಮಾತುಕತೆ ಸಲುವಾಗಿ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆಗೆ ಫೋನ್ ಕಾಲ್ನಲ್ಲಿ ಮಾತನಾಡ್ತಾರೆ ಅಂತ ವೈಟ್ ಹೌಸ್ ಕನ್ಫರ್ಮ್ ಮಾಡಿದೆ. ಆದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ನೊಬೆಲ್ ಶಾಂತಿ ಪುರಸ್ಕಾರದ ಕನಸಿಗೆ ಪುಟಿನ್ ಮತ್ತೊಮ್ಮೆ ಎಳ್ನೀರು ಬಿಟ್ಟಿದ್ದಾರೆ. ಯುದ್ಧ ನಿಲ್ಸೋಕೆ ಟ್ರಂಪ್ ಮಹಾಪ್ರಯತ್ನ ಪಡ್ತಿರೋ ಹೊತ್ತಲ್ಲೇ ಮತ್ತೆ ರಷ್ಯಾ ಯುಕ್ರೇನ್ ಮೇಲೆ ಭೀಕರ ದಾಳಿ ಮಾಡಿದೆ. ಬರ್ತಿ 500ಕ್ಕೂ ಹೆಚ್ಚು ಡ್ರೋನ್ ಮತ್ತು 24 ಮಿಸೈಲ್ಗಳ ಮೂಲಕ ದಾಳಿ ಮಾಡಿದೆ. ಪರಿಣಾಮ ಒಬ್ಬರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಯುಕ್ರೇನ್ ರಾಜಧಾನಿ ಕೀವ್, ಫ್ರಾಂಕಿವ್ಸ್, ಮೆಲಿನ್ಸ್ಕಿ, ಲೂಟ್ಸ್ಕ್, ಲಿವ್ ಸೇರಿ ಸಾಕಷ್ಟು ಪ್ರದೇಶಗಳ ಮೇಲೆ ರಷ್ಯಾ ಡ್ರೋನ್ಗಳು ಅಪ್ಪಳಿಸಿವೆ. ಹಲವು ಕಡೆ ಕಟ್ಟಡಗಳು, ವಾಹನಗಳು ಬೆಂಕಿಗಾಹುತಿಯಾಗಿವೆ. ಇನ್ನು ರಷ್ಯಾ ದಾಳಿಗೆ ಪ್ರತಿಕ್ರಿಯೆಯಾಗಿ ಯುಕ್ರೇನ್ ಜೊತೆ ಗಡಿ ಹಂಚಿಕೊಂಡಿರೋ ನ್ಯಾಟೋ ಮೆಂಬರ್ ಕಂಟ್ರಿ ಪೋಲೆಂಡ್ ಮತ್ತೆ ತನ್ನ ಏರ್ಕ್ರಾಫ್ಟ್ಗಳನ್ನ ತನ್ನ ವಾಯುಪ್ರದೇಶದಲ್ಲಿ ಹಾರಿಸಿದೆ. ರಷ್ಯಾ ದಾಳಿಗೆ ನಾವು ಎಲ್ಲಾ ತರ ಪ್ರಿಪೇರ್ ಆಗಿದ್ದೀವಿ ಅಂತ ತೋರ್ಸೋಕೆ ಈ ರೀತಿ ಮಾಡಿದ್ದಾರೆ. ಪೋಲೆಂಡ್ನ ರಕ್ಷಣಾ ಇಲಾಖೆ ಇದನ್ನ ಕನ್ಫರ್ಮ್ ಮಾಡಿದೆ. ಇತ್ತ ರಷ್ಯಾ ದಾಳಿಯನ್ನ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ರಷ್ಯಾ ಎಂದಿನಂತೆ ನಮ್ಮ ಎನರ್ಜಿ ಫೆಸಿಲಿಟಿ, ಟ್ರಾನ್ಸ್ಪೋರ್ಟೇಷನ್ ಹಬ್ ಸೇರಿ ಹಲವು ಕಡೆ ದಾಳಿ ಮಾಡಿದೆ. ರಷ್ಯಾಧ್ಯಕ್ಷ ಪುಟಿನ್ ನಮ್ಮನ್ಯಾರು ಏನೂ ಮಾಡಕ್ಕಾಗಲ್ಲ ಅನ್ನೋ ರೀತಿ ವರ್ತಿಸ್ತಿದ್ದಾರೆ. ರಷ್ಯಾ ಮೇಲೆ ಯಾರು ಒತ್ತಡ ಹಾಕ್ತಿರೋ ಕಾರಣ ಈ ರೀತಿ ರಷ್ಯಾ ನಮ್ಮ ಮೇಲೆ ದಾಳಿ ಮುಂದುವರೆಸಿದೆ ಅಂತ ಹೇಳಿದ್ದಾರೆ. ಟ್ಯಾರಿಫ್ ವಿಚಾರದಲ್ಲಿ ಇದೀಗ ಅಮೆರಿಕದ ಟ್ರಂಪ್ ಆಡಳಿತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಈಗಿಂದೀಗ್ಲೇ ಟ್ಯಾರಿಫ್ ಬಗ್ಗೆ ಒಂದು ತೀರ್ಪು ಕೊಡಿ. ಫೆಡರಲ್ ಕಾನೂನು ಅಡಿಯಲ್ಲಿ ಆಮದಿನ ಮೇಲೆ ಸುಂಕ ಹೇರೋಕೆ ಅಮೆರಿಕದ ಅಧ್ಯಕ್ಷರಿಗೆ ಅಧಿಕಾರ ಇದೆ ಅಂತ ಹೇಳಿ ಆದೇಶ ಹೊರಡಿಸ್ಬಿಡಿ. ಹೀಗಂತ ಟ್ರಂಪ್ ಆಡಳಿತ ಅಮೆರಿಕದ ಸುಪ್ರೀಂ ಕೋರ್ಟ್ ಹತ್ರ ಕೇಳ್ಕೊಂಡಿದೆ. ಕೆಲ ದಿನಗಳ ಹಿಂದಷ್ಟೇ ಅಮೆರಿಕದ ಅಪೀಲ್ಸ್ ಕೋರ್ಟ್ ಟ್ಯಾರಿಫ್ ವಿರುದ್ಧ ಆದೇಶ ಕೊಟ್ಟಿತ್ತು. ಟ್ರಂಪ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಪವರ್ ಆಕ್ಟ್ ಅನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ, ಇದು ಅಕ್ರಮ ಅಂದಿತ್ತು. ಇದನ್ನ ರದ್ದು ಮಾಡಿ ಅಂತ ಟ್ರಂಪ್ ಆಡಳಿತ ಸುಪ್ರೀಂ ಕೋರ್ಟ್ ಹತ್ರ ಮನವಿ ಮಾಡಿಕೊಂಡಿದೆ. ಇನ್ನೊಂದ್ ಕಡೆ ತಮ್ಮ ಓವಲ್ ಆಫೀಸ್ನಲ್ಲಿ ಪೋಲೆಂಡ್ ಅಧ್ಯಕ್ಷ ಕ್ಯಾರಲ್ ನಾವ್ರಾಕಿ ಜೊತೆ ಮಾತುಕತೆ ನಡೆಸುತ್ತಿರುವಾಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಟ್ರಂಪ್ ಕಿಡಿಕಾರಿದ್ದಾರೆ. ಪೋಲೆಂಡ್ ಪತ್ರಕರ್ತರೊಬ್ರು, ನೀವು ರಷ್ಯಾಧ್ಯಕ್ಷ ಪುಟಿನ್ ಮೇಲೆ ಫ್ರಸ್ಟ್ರೇಷನ್ ಮತ್ತು ಅಸಮಾಧಾನ ಹೊರಹಾಕಿದ್ದೀರಿ, ಆದ್ರೆ ಪುಟಿನ್ ವಿರುದ್ಧ ಇನ್ನೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಟ್ರಂಪ್ ಗರಂ ಆಗಿ, ನಿಮ್ಗೆ ಹೇಗ್ರಿ ಗೊತ್ತು ನಾನು ಕ್ರಮ ತಗೊಂಡಿಲ್ಲ ಅಂತ? ಆಲ್ಮೋಸ್ಟ್ ಚೀನಾ ತರಾನೇ ರಷ್ಯಾದಿಂದ ಅತಿ ಹೆಚ್ಚು ತೈಲ ಖರೀದಿ ಮಾಡ್ತಿರೋ ಭಾರತದ ಮೇಲೆ ನಾನು ಸೆಕೆಂಡರಿ ಸ್ಯಾಂಕ್ಷನ್ಸ್ ಹೇರಿದ್ದೀನಿ. ಇದರಿಂದ ರಷ್ಯಾಗೆ 100 ಕೋಟಿ ನಷ್ಟ ಆಗ್ತಿದೆ. ಈಗ ಹೇಳಿ, ರಷ್ಯಾ ವಿರುದ್ಧ ನಾನು ಯಾವ ರೀತಿಯ ಆಕ್ಷನ್ ತಗೊಂಡಿಲ್ವಾ? ಇದು ಕ್ರಮ ಅಲ್ವೇನ್ರಿ? ಇವಿಷ್ಟು ಮಾತ್ರವಲ್ಲ, ಇನ್ನೂ ಇದೆ. 2ನೇ ಮತ್ತು 3ನೇ ಹಂತಕ್ಕೆ ನಾನಿನ್ನೂ ಕೈ ಹಾಕಿಲ್ಲ. ಇಷ್ಟಾದ್ರೂ ನಾನು ಕ್ರಮ ತಗೊಂಡಿಲ್ಲ ಅಂತ ಹೇಳೋ ನೀವು ಬೇರೆ ಯಾವ್ದಾದ್ರೂ ಹೊಸ ಜಾಬ್ ಹುಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದ್ದಾರೆ. ಪಾಕ್ನಲ್ಲಿ ಮತ್ತೆ ಅಪರಿಚಿತ ಬಂದೂಕುದಾರಿಗಳು ಪ್ರತ್ಯಕ್ಷ ಆಗಿದ್ದಾರೆ. ಖೈಬರ್ ಪಂಕ್ತುಕ್ವಾ ಪ್ರಾಂತ್ಯದಲ್ಲಿ ಪ್ಯಾಸೆಂಜರ್ ವಾಹನದ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ. ಪರಿಣಾಮ 6 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಈ ವಾಹನ ದರ್ದಾರ್ ಅನ್ನೋ ಕಡೆಯಿಂದ ಸದ್ದಾ ಅನ್ನೋ ಕಡೆ ಹೊರಟಿತ್ತು. ಮಾರ್ಗ ಮಧ್ಯೆ ವಾಹನ ತಡೆದು ಈ ರೀತಿ ದಾಳಿ ನಡೆಸಲಾಗಿದೆ. ಸದ್ಯ ದಾಳಿ ಕುರಿತು ಅಲ್ಲಿನ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಇನ್ನು ಬುಧವಾರ ಪಾಕ್ನ ಬಲೂಚಿಸ್ತಾನದಲ್ಲಿ ಆತ್ಮಾಹುತಿ ಸ್ಫೋಟಕ ದಾಳಿ ನಡೆದಿತ್ತು. ಪರಿಣಾಮ ಕನಿಷ್ಠ 14 ಜನ ಸಾವನ್ನಪ್ಪಿ ಹಲವರು ಗಾಯಗೊಂಡಿದ್ರು. ಈಗ ಈ ದಾಳಿಯ ಹೊಣೆಯನ್ನ ಐಎಸ್ ಉಗ್ರ ಸಂಘಟನೆ ಹೊತ್ಕೊಂಡಿದೆ. ಸ್ವಲ್ಪ ಟೈಮ್ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಕಚ್ಚಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡಿದ್ರು. ಇದೀಗ ಹಲವು ತಿಂಗಳ ನಂತರ ಟ್ರಂಪ್ ಎಲಾನ್ ಮಸ್ಕ್ ಬಗ್ಗೆ ಸಾಫ್ಟ್ ಆಗಿ ಮಾತನಾಡಿದ್ದಾರೆ. ಮಸ್ಕ್ ಒಬ್ಬ ಒಳ್ಳೆ ವ್ಯಕ್ತಿ, ರಿಪಬ್ಲಿಕನ್ ಪಕ್ಷದಿಂದ ದೂರವಾಗಿ ಮಸ್ಕ್ ತಪ್ಪು ಮಾಡಿದ್ದಾರೆ. ಆದ್ರೆ ಕ್ಷಮಿಸೋಕ್ಕಾಗದ ತಪ್ಪೇನಲ್ಲ ಇದು. ಮಸ್ಕ್ಗೆ ರಿಪಬ್ಲಿಕನ್ ಪಾರ್ಟಿ ಬಿಟ್ರೆ ಕಟ್ಟರ್ ಎಡಪಂಥೀಯ ಪಾರ್ಟಿ ಒಂದೇ ಆಯ್ಕೆ ಇರೋದು ಅಂದಿದ್ದಾರೆ. ಜೊತೆಗೆ ಮಸ್ಕ್ 80% ಜೀನಿಯಸ್, ಆದ್ರೆ 20% ಅವರಿಗೆ ಸಮಸ್ಯೆಗಳಿವೆ ಅಂತ ಇಂಟರ್ವ್ಯೂ ಒಂದರಲ್ಲಿ ಟ್ರಂಪ್ ಮಸ್ಕ್ಗೆ ಮಸ್ಕ ಹೊಡೆದಿದ್ದಾರೆ. ಆದ್ರೆ ಡಿನ್ನರ್ ಮೀಟ್ಗೆ ಮಾತ್ರ ಮಸ್ಕ್ರನ್ನ ಕರೆದಿಲ್ಲ. ಗುರುವಾರ ವೈಟ್ ಹೌಸ್ನಲ್ಲಿ ಟ್ರಂಪ್ ಟಾಪ್ ಟೆಕ್ ಕಂಪನಿಗಳ ಸಿಇಒಗಳಿಗೆ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಮೈಕ್ರೋಸಾಫ್ಟ್ನ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್, ಆಪಲ್ ಸಿಇಒ ಟಿಮ್ ಕುಕ್, ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಸೇರಿ ಹಲವು ಕಂಪನಿಗಳ ಸಿಇಒಗಳು ಈ ಡಿನ್ನರ್ನಲ್ಲಿ ಭಾಗಿಯಾಗಲಿದ್ದಾರೆ. ಆದ್ರೆ ಮಸ್ಕ್ರನ್ನ ಮಾತ್ರ ಕರೆದಿರಲಿಲ್ಲ ಅಂತ ಗೊತ್ತಾಗಿದೆ. ಚೀನಾದಲ್ಲಿ ನಡೆದ ಮಿಲಿಟರಿ ಪರೇಡ್ ಬಗ್ಗೆ ಟ್ರಂಪ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಚೀನಾಧ್ಯಕ್ಷ ಜಿನ್ಪಿಂಗ್ ಮತ್ತು ರಷ್ಯಾಧ್ಯಕ್ಷ ಪುಟಿನ್ ಈ ಪರೇಡ್ ಅನ್ನ ನನಗಾಗಿಯೇ ನಡೆಸಿದ್ದಾರೆ, ಉದ್ದೇಶಪೂರ್ವಕವಾಗಿಯೇ ನಡೆಸಿದ್ದಾರೆ. ನಾನು ಆ ಪರೇಡ್ ಅನ್ನ ನೋಡ್ತಿದ್ದೆ ಅಂತ ಅವರಿಬ್ರು ಭಾವಿಸಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ ಮಾಧ್ಯಮದವರು ನಿಮ್ಮನ್ನ ಪರೇಡ್ಗೆ ಇನ್ವೈಟ್ ಮಾಡಲಾಗಿತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಟ್ರಂಪ್, ಇಟ್ ವುಡಂಟ್ ಹ್ಯಾವ್ ಬೀನ್ ಮೈ ಪ್ಲೇಸ್ ಅಂತ ಉತ್ತರಿಸಿದ್ದಾರೆ. ಅಂದ್ರೆ ನನಗೆ ಇನ್ವೈಟ್ ಮಾಡಿದ್ರು ನಾನದಕ್ಕೆ ಹೋಗ್ತಿರ್ಲಿಲ್ಲ ಅಂದಿದ್ದಾರೆ. ಇಸ್ರೇಲ್ಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೊಡ್ಡ ವಾರ್ನಿಂಗ್ ನೀಡಿದೆ. ವೆಸ್ಟ್ ಬ್ಯಾಂಕ್
ಅನ್ನ ಕಂಟ್ರೋಲ್ಗೆ ತಗೊಳ್ಳೋದು ಅಂದ್ರೆ ನಾವು ಹಾಕಿರೋ ರೆಡ್ ಲೈನ್ ದಾಟಿದಂತೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಈ ರೀತಿ ಮಾಡಿದ್ರೆ ಇಸ್ರೇಲ್ ಜೊತೆ ಸಂಬಂಧ ಸಹಯೋಗ ವೃದ್ಧಿ ಮಾಡೋದನ್ನ ನಾವು ನಿಲ್ಲಿಸ್ತೀವಿ ಅಂದಿದೆ. ಇನ್ನು ಎಂದಿನಂತೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಪರಿಣಾಮ 70 ಜನ ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ದಾರೆ. ಪಶ್ಚಿಮ ಆಫ್ರಿಕಾ ದೇಶ ನೈಜೀರಿಯಾದಲ್ಲಿ ಭೀಕರ ದೋಣಿ ದುರಂತ ಸಂಭವಿಸಿದೆ. ಪರಿಣಾಮ ಕನಿಷ್ಠ 60 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ದೋಣಿ ನೈಜೀರಿಯಾದ ತುಂಗನ್ಸುಲೆ ಅನ್ನೋ ಕಡೆಯಿಂದ ದುಗ್ಗಾ ಅನ್ನೋ ಕಡೆ ಪ್ರಯಾಣ ಬೆಳೆಸಿತ್ತು. ಆದ್ರೆ ಮಾರ್ಗ ಮಧ್ಯೆ ಮುಳುಗಿ ಈ ದುರಂತ ಆಗಿದೆ. ದೋಣಿಯಲ್ಲಿ ಸುಮಾರು 100 ಜನ ಪ್ರಯಾಣ ಮಾಡ್ತಿದ್ರು. ಇದರಲ್ಲಿ ಕೆಲವರನ್ನ ರಕ್ಷಿಸಲಾಗಿದೆ. ಓವರ್ಲೋಡ್ ಆಗಿ ದೋಣಿ ಮರದ ಬುಡಕ್ಕೆ ಡಿಕ್ಕಿ ಹೊಡೆದ ಕಾರಣ ಈ ಘಟನೆಯಾಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಡೆನ್ಮಾರ್ಕ್ನಲ್ಲಿ ಗತಕಾಲದ ವಿಸ್ಮಯವೊಂದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಭರ್ತಿ 8,500 ವರ್ಷಗಳಷ್ಟು ಹಳೆಯ ಅಂಡರ್ ವಾಟರ್ ಸಿಟಿಯೊಂದನ್ನ ಡೆನ್ಮಾರ್ಕ್ನ ಅರ್ಹಸ್ ಕೊಲ್ಲಿಯಲ್ಲಿ ಕಂಡುಹಿಡಿದಿದ್ದಾರೆ. ಈ ಸಿಟಿಯನ್ನ ಸ್ಟೋನ್ ಏಜ್ ಅಟ್ಲಾಂಟಿಸ್ ಅಂತ ಕರೆಯಲಾಗ್ತಿತ್ತು. ಹಿಮಯುಗ ಮುಗ್ದ ನಂತರ ಈ ನಗರ ಮುಳುಗ್ತು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಸದ್ಯ ಅಲ್ಲಿ ವಿಜ್ಞಾನಿಗಳು 430 ಚದರ ಅಡಿ ಆಳಭೂಮಿಯನ್ನ ಅಗ್ದಿದ್ದಾರೆ. ಈ ವೇಳೆ ಅಲ್ಲಿ ಕಲ್ಲಿನಿಂದ ಮಾಡಿದ ಆಯುಧಗಳು, ಬಾಣದ ತುದಿಗಳು, ಪ್ರಾಣಿಗಳ ಮೂಳೆಗಳು ಮತ್ತು ಕಟ್ಟಿಗೆಯ ತುಂಡುಗಳು ದೊರೆತಿವೆ. ಹೀಗಾಗಿ ಮುಂಚೆ ಮನುಷ್ಯರು ಇಲ್ಲಿ ವಾಸಿಸುತ್ತಿದ್ರು, ವ್ಯವಸ್ಥಿತವಾದ ಜೀವನ ಶೈಲಿಯನ್ನ ಹೊಂದಿದ್ರು ಅಂತ ತಿಳಿದು ಬಂದಿದೆ. ಈ ಆವಿಷ್ಕಾರದಿಂದ ನಮ್ಮ ಜನರ ಜೀವನ ಶೈಲಿ, ಆಯುಧಗಳ ಬಳಕೆ ಮತ್ತು ಸಮುದ್ರ ಮಟ್ಟ ಹೆಚ್ಚಾದಾಗ ಅವರು ಅಲ್ಲಿ ಹೇಗೆ ಜೀವನ ನಡೆಸ್ತಿದ್ರು ಅನ್ನೋದನ್ನ ತಿಳಿಯೋಕೆ ಸಹಾಯವಾಗಲಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಟರ್ಕಿಯಲ್ಲಿ ದೊಡ್ಡ ಅನಾಹುತ ಆಗಿದೆ. $1 ಮಿಲಿಯನ್ ಮೌಲ್ಯದ ಹೊಸ ಐಷಾರಾಮಿ ಹಡಗು ಸಮುದ್ರಕ್ಕಿಳಿದ ದಿನವೇ ಮುಳುಗಿದೆ. ಟರ್ಕಿ ಕರಾವಳಿಯಲ್ಲಿ ಈ ಘಟನೆಯಾಗಿದೆ. ಹಡಗನ್ನ ಡೋಲ್ಸ್ವೆಂಟು ಅಂತ ಗುರುತಿಸಲಾಗಿದೆ. ಹಡಗು ಮುಳುಗುತ್ತಿದ್ದಂತೆ ಅದರಲ್ಲಿದ್ದ ಸಿಬ್ಬಂದಿ ಸೇರಿದಂತೆ ಜನರೆಲ್ಲ ಸಮುದ್ರಕ್ಕೆ ಜಿಗಿತಿರೋ ವಿಡಿಯೋ ಕೂಡ ವೈರಲ್ ಆಗಿದೆ. ಅವರೆಲ್ಲ ಈಜಿ ದಡಕ್ಕೆ ಸೇರಿದ್ದಾರೆ. ಸದ್ಯ ಹಡಗು ಮುಳುಗಿರೋದಕ್ಕೆ ಕಾರಣ ಗೊತ್ತಾಗಿಲ್ಲ. ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಇನ್ನು ಪೋರ್ಚುಗಲ್ ರಾಜಧಾನಿ ಲಿಸ್ಬನ್ನಲ್ಲಿ ಭೀಕರ ದುರಂತ ಆಗಿದೆ. ರೈಲ್ವೆ ಕೇಬಲ್ ಕಾರ್ ಫಿನ್ಯುಕ್ಯುಲರ್ ಅಪಘಾತಕ್ಕೀಡಾಗಿದೆ. ಪರಿಣಾಮ 15 ಜನ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲದೆ 18 ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಪೋರ್ಚುಗಲ್ನಲ್ಲಿ ರಾಷ್ಟ್ರೀಯ ಶೋಕಾಚರಣೆ ಘೋಷಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.